ಒಳಗಡೆ ಪಾತ್ರೆ ಒಳಗಡೆ ಒಂದು ಸ್ಟೀಲ್ ಇಂದಿರುವನ್ನ ಒಳಗಡೆ ಇಲ್ಲ. ಇವತ್ತು ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಇದೆಲ್ಲ ನಾವು ಪೂಜೆ ಮಾಡ್ತೀವಿ. ಕೋವಿ ಮತ್ತೆ ಈ ಕತ್ತಿ ಮಚ್ಚು ಬುಕ್ಕುಗಳು. ನಿಮ್ಮಲ್ಲಿ ಅಳ್ಳುಡಿ ಮಾಡಿದ್ರಾ? ನಮ್ಮ ಚಿಕ್ಕವ ಇವತ್ತು ಖಾರ ತಿಂತ ಇದೆ. ನಮ್ಮ ಚೋಟಿ ಇವತ್ತು ತರಕಾರಿ ತಿಂತ ಇದ್ದೇನೆ. ಮಧ್ಯಪ್ರದೇಶ್ ಉತ್ತರ ಪ್ರದೇಶ್ ತಮಿಳುನಾಡು ಕರ್ನಾಟಕನ ಬಿಟ್ಟಿದೆಯಲ್ಲ. ಹೇಳು ಮಗಳು, ಹೇಳ್ಕೊಡಿ ಚಿಕ್ಕವ ಅವಳಿಗೆ ಒಂದು 4. ಕರ್ನಾಟಕ, ವೆರಿ ಗುಡ್. ಸಿಂಗಾಪುರ್, ಅಮೇರಿಕಾ, ಶ್ರೀಲಂಕಾ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೆನ್ನೆ ಅಷ್ಟೇ ಗೌರಿ ಹಬ್ಬ ಆಯಿತು, ಇವತ್ತು ಗಣೇಶನ ಹಬ್ಬ. ನಿಮ್ಮ ಕಡೆ ಎಲ್ಲ ಹೇಗೆ ಗಣೇಶನ ಹಬ್ಬ ಮಾಡ್ತೀರಾ ಅಥವಾ ಗೌರಿ ಹಬ್ಬ ಮಾಡ್ತೀರಾ ಮತ್ತು ಏನೆಲ್ಲ ಸ್ಪೆಷಲ್ ಮಾಡ್ತೀರಾ? ಅವತ್ತಿನ ದಿನಕ್ಕೆ ಆ ಹಬ್ಬಕ್ಕೆ ನಿಮ್ಮ ಕಡೆ ಮಾಡಲೇಬೇಕಾದಂಥದ್ದು ಅಡುಗೆಗಳೆಲ್ಲ ಏನು ಎಲ್ಲ ಕಮೆಂಟ್ಸ್ ಮೂಲಕ ತಿಳಿಸಿ, ನನಗೂ ಖುಷಿಯಾಗುತ್ತೆ. ಗೌರಿ ಗಣೇಶ ಹಬ್ಬ ಅಂದಮೇಲೆ ಊರಲ್ಲಿ ಒಂದು ಗಣಪತಿ ಇಡ್ತಾರಲ್ಲ, ಹಾಗಾಗಿ ನಮ್ಮೂರಲ್ಲೂ ಒಂದು ಗಣಪತಿ ಇಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ದೇವಸ್ಥಾನದ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಎಲ್ಲ ಒಟ್ಟಿಗೆ ಸೇರಿ. ಬಾಯ್ಸ್ ಅಂದರೆ ದೇವಸ್ಥಾನದ ಕೆಲಸ ನಡೀತಾ ಇದೆ, ಹಾಗಾಗಿ ದೇವಸ್ಥಾನದೊಳಗೆ ತಗೊಂಡೋಗಲ್ಲ, ಹೊರಗಿಡ್ತಾರೆ. ದೇವಸ್ಥಾನ ಕೆಲಸ ನಡೆಯುವಾಗ ಅಲ್ಲೇ ಜಲ್ಲಿ ಮರಳು ಹಳ ಎಲ್ಲ ಬೆಳೆದಿತ್ತು, ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ನಮ್ಮ ಪಪ್ಪ ಅವರು ಗೇಟ್ ನೆರಳಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಇದೆಲ್ಲ ಎಷ್ಟು ಚಂದ ಅಲ್ವಾ? ಹೋಗೋರು ಬರೋರನ್ನ ಮಾತಾಡ್ಸ್ಕೊಂಡು ಏನಾರ ಕೆಲಸ ಮಾಡ್ತಾ ಇದ್ದಾರೆ, ಅದನ್ನ ನೋಡ್ಕೊಂಡು ಕೂತ್ಕೊಳ್ಳೋದು. ನಮ್ಮ ಗಣಪತಿ ವಿಡಿಯೋನ ನಮ್ಮ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಹಬ್ಬದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ಹಬ್ಬಕ್ಕೆ ಈ ಕೋವಿ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ, ಹಾಗಾಗಿ ಪಪ್ಪ ಇದೆಲ್ಲನೂ ಕ್ಲೀನ್ ಮಾಡ್ತಾ ಇದ್ದಾರೆ. ಗನ್ ಕ್ಲೀನ್ ಮಾಡೋದಿತ್ತಲ್ಲ ಎಲ್ಲ ಅದು ಅಷ್ಟೊಳಗೆ ಎಲ್ಲ ಒಂದೊಂದು ದಿಕ್ಕಾಗಿದೆ. ಒಳಗಡೆ ಪಾತ್ರೆ ಒಳಗಡೆ ಒಂದು ಸ್ಟೀಲ್ ಇಂದಿರುವನ್ನ ಒಳಗಡೆ ಇಲ್ಲ. ಅವನಕ್ಕಿಂತ ನಾನೇ ಬಿಟ್ಟದ್ದು. ಇವತ್ತು ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಇವೆಲ್ಲ ರೆಡಿ ಮಾಡಿ ಇಟ್ಕೊಂಡು ಉಂಟು. ಇದೆಲ್ಲ ನಮ್ಮ ಶೋಪ ಕಿತ್ಕೊಬಂದು ಇಟ್ಟುಂಟು. ಅಂದರೆ ಕಾಡಲ್ಲೆಲ್ಲ ಸಿಗುತ್ತೆ ಈ ಥರದ್ದು ತೋಟದಲ್ಲಿ, ಹಾಗಾಗಿ ಎಲ್ಲ ಥರದ್ದು ಇದೆಂಥದ್ದು ಗೌರಿಕಾಯಿ ಅಂತ ಎಲ್ಲ ಬರುತ್ತೆ. ಮತ್ತು ಈ ಹೂವು ಎಲ್ಲ ನೋಡಿ, ಎಲ್ಲ ಫೋನ್ ಟಿ ವಿಲಿ ನೋಡಿರ್ತೀರಲ್ಲ ಆ ಥರದ್ದು. ಇದು ಹೆಸರು ಗೊತ್ತಿಲ್ಲ, ನಮ್ಮ ಪಪ್ಪನ ಕೇಳಿ ಆಮೇಲೆ ಹೇಳ್ತೀನಿ. ಮತ್ತು ಸೀಬೆಕಾಯಿದು ಚಿಗುರು ಇವೆಲ್ಲ ಸೇರಿಸಿ ಮತ್ತು ಇದಕ್ಕೆ ಒಂದು ಕಾಯಿ ಸೇರಿಸ್ಬಿಟ್ಟು ದೇವ್ರ ಮನೆಗೆ ಕಟ್ತೀವಿ. ಹಾಗೆ ಗಣೇಶನ ರೆಡಿ ಮಾಡ್ಕೊಂಡುಂಟು. ಮತ್ತು ಇವತ್ತು ಇದೆಲ್ಲ ನಾವು ಪೂಜೆ ಮಾಡ್ತೀವಿ. ಕೋವಿ ಮತ್ತು ಈ ಕತ್ತಿ ಮಚ್ಚು ಬುಕ್ಕುಗಳು ಅದೆಲ್ಲನೂ ಮತ್ತು ಈ ಕುಟ್ಟದು ಸುತ್ತಿಗೆ ಕುಡ್ಲು ಇದೆಲ್ಲನೂ ಇಟ್ಬಿಟ್ಟು ಪೂಜೆ ಮಾಡೋದು. ಇದು ನೋಡಿ ಆ್ಯಕ್ಚುಲಿ ಗನ್ ಕ್ಲೀನ್ ಮಾಡೋ ಅಂಥದ್ದು. ಇದನ್ನ ಆ್ಯಕ್ಚುಲಿ ಇಲ್ಲೆಲ್ಲ ಬಿಚ್ಚಿ ಈ ಥರ ಫೋಲ್ಡ್ ಮಾಡಿ ಒಂದು ಬಾಕ್ಸಿಗೆ ಇಟ್ಕೋಬೋದು, ಒಂಥರ ಜಾಮಿಟ್ರಿ ಬಾಕ್ಸ್ ಇದ್ದಂಗೆ ಇರುತ್ತೆ. ಮತ್ತೆ ಈ ತುದಿಗೆ ಮತ್ತೆ ಬ್ರಷ್ಗಳು ಕೊಟ್ಟಿರ್ತಾರೆ, ಇಷ್ಟು ಚಿಕ್ಕದು. 3 ಥರದ ಬ್ರಷ್ ಇರುತ್ತೆ, ಒಂದು ಸಾಫ್ಟ್, ಒಂದು ಹತ್ತಿದು, ಇನ್ನೊಂದು ಪಾತ್ರೆ ಉಜ್ಜಕ್ಕೆಲ್ಲ ಉಪಯೋಗಿಸ್ತೀವಲ್ಲ ತಂತಿದು, ಆ ಥರದ್ದು ಕೊಟ್ಟಿರ್ತಾರೆ. ಅದೆಲ್ಲ ಈ ಮಕ್ಳು ಬಂದಮೇಲೆ ಸ್ವಲ್ಪ ಮಿಸ್ ಆಗಿದೆ. ಹಾಗಾಗಿ ನಮ್ಮ ಪಪ್ಪ ಒಂದು ದಾರ ತಗೊಂಡು ಅದಕ್ಕೆ ಪಾತ್ರೆ ಉಜ್ಜ ಜುಂಗಿರುತ್ತಲ್ಲ ಅದನ್ನ ಕಟ್ಕೊಂಡು ಅದೆಲ್ಲ ಹಾಕಿ ಎಳಿತಾ ಕೂತಿದ್ದಾರೆ. ವರ್ಷಕ್ಕೊಂದ್ಸರಿ ಅಲ್ವಾ ಹಬ್ಬಕ್ಕೆ ಇಟ್ಟು ಪೂಜೆ ಮಾಡೋದು, ಹಾಗಾಗಿ ಎಲ್ಲ ಕ್ಲೀನಾಗಿ ಎಲ್ಲ ಬಿಚ್ಚಿಬಿಟ್ಟು ಕ್ಲೀನ್ ಮಾಡ್ತಾ ಇದ್ದಾರೆ. ಅಂದರೆ ಮೇಲೆ ಏನಾದ್ರು ತುಕ್ಕು ಪಕ್ಕು ಹಿಡ್ದಿದ್ರೆ ಅದು ಮೊದಲೇ ಕ್ಲೀನಾಗಿ ವಾಶ್ ಮಾಡಿಕೊಂಡು ಉಜ್ಜಿ ಎಲ್ಲ ತೆಗೆದು ನೋಡಿ. ಮೊದಲು ರಸ್ಟ್ ಹಿಡ್ದಿರುತ್ತೆ ಅಂತ ಕೋವಿ ಒಳಗಡೆ ದಾರ ಎಲ್ಲ ಹಾಕಿ ತೆಗೆದ್ರಲ್ಲ, ಅದೇ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಇವಾಗ ಇದಕ್ಕೆ ಈಗ ಈ ಮರದ ಪೀಸಿಗೆ ಕೊಬ್ಬರಿ ಎಣ್ಣೆ ತೊಗೊಂಡು ಹಚ್ತಾ ಇದ್ದಾರೆ. ನೋಡಿ ಇದನ್ನು ವರ್ಸೆಲ್ಲ ಇಟ್ಟಿದ್ದಾರೆ ಕ್ಲೀನ್ ಮಾಡಿ. ಇದಕ್ಕೆ ಎಣ್ಣೆ ಎಲ್ಲ ಹಾಕಿ ಡ್ರೈ ಆಗಕ್ಕೆ ಬಿಟ್ಟಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಈಗ ಪಪ್ಪ ಮಾಡ್ತಿದ್ದಾರಲ್ಲ ಇದೆಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದೇ ಥರ ಕಲರ್ ಇತ್ತು, ಇವಾಗ ಒಳ್ಳೆ ಪಾಲಿಷ್ ಮಾಡ್ದಂಗಿದೆ. ಇದು ನೋಡಿ, ಇದು ಭತ್ತದ ಹಳ್ಳು ಅಂತ. ಫಸ್ಟ್ ಇದು ಊರಿಗೆ ಬಂದು ಊರೆಲ್ಲ ಒಂದು 2-3 ದಿನ ಇದ್ದು ಕೊಟ್ಬಿಟ್ಟು ಹೋಗೋರು. ಭತ್ತದಲ್ಲಿ ಇದೆಲ್ಲ ತೆಗೆದು ಮಾಡಿಬಿಟ್ಟು ಹೋಗೋರು. ಈಗೆಲ್ಲೋ ಪಪ್ಪ ಸಂತೆಲಿ ತಗೊಬಂದಿದ್ದಾರೆ ಮಾರ್ಕೆಟಲ್ಲಿ. ಊರಿಗೆ ಬರೋದು ಕಡಿಮೆ ಆಗಿದೆ. ತಗೊಬಂದಿದ್ರು. ಮೊದಲು ಇಲ್ಲಿ ಬರೋರು ಹಳ್ಳು ಉರಿಯೋಕ್ಕೆ ಅಂತ ನಮ್ಮ ಶೋಕ ಕರ್ಕೊಂಡೋಗಿ ನಿಲ್ಲಿಸ್ಕೊಡೋರು. ಅವ್ರು ತುಂಬ ಉರಿಯೋರು. 1 ದಿನ 2 ದಿನ ಇರೋರು. ಇಲ್ಲೇ ಊರಲ್ಲೇ ಒಂದು 2-3 ದಿನ ಇರೋರು ಉರಿಯೋಕ್ಕೆ ಬಂದವರು. ಇದನ್ನು ಸ್ವಲ್ಪ ಭತ್ತಗಳಿರುತ್ತೆ, ಆ ಭತ್ತಗಳನ್ನ ಆರಿಸ್ತಾ ಇದ್ದೀನಿ. ಆರಿಸ್ಬಿಟ್ಟು ಇದು ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಅಂದರೆ ಇವತ್ತು ಗಣಪತಿ ಹಬ್ಬ ಅಲ್ವಾ, ಗಣಪತಿಗೆ ನಾವು ಕಡ್ಬಿನ ಜೊತೆ ಈ ಅಳ್ಳುಡಿ ಮಾಡ್ತೀವಿ. ತುಂಬ ಇಷ್ಟ ಅಂತೆ ಗಣೇಶನಿಗೆ. ಹಾಗಾಗಿ ಮುಂಚೆ ಚಿತ್ರಮಂಜರಿ ಅಂತೆಲ್ಲ ಬರೋದು ಗೊತ್ತಾ, 7ವರೆಗೆ ಅವಾಗ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಒಂದು ಬೌಲಿಗೆ ತಿಂದನೇನು ತಿನ್ನುವಾಗ ತುಂಬ ಹುಷಾರಾಗಿ ತಿನ್ಬೇಕು, ನತ್ತಿಗೆ ಹಚ್ಚಿಬಿಡುತ್ತೆ. ಮತ್ತೆ ಯಾವಾಗ ಬರ್ತೀರಾ? ನಾವು ನಾಳೆ ಮುಗಿಸ್ಕೊಂಡು ಹೋಗಿ, ನಾವಿನ್ನೂ ಒಂದು 3 ತಿಂಗಳು ಲೇಟು. ಮತ್ತೆ ಯಾಕೆ ಹೋಗ್ತೀರಾ, ಯಾವಾಗ ಹೋಗ್ತೀರಾ ಅಂತ ಕೇಳ್ತೀಯಲ್ಲ, ಯಾಕೆ? ನೋಡಿ ಭತ್ತದ ಹಳ್ಳಲ್ಲಿ ಭತ್ತ ಇದ್ದಿದ್ದೆಲ್ಲ ಆಯ್ದುಬಿಟ್ಟಾಯಿತು. ನೋಡಿ ಇಷ್ಟು ಭತ್ತ ಇತ್ತು ಅಂತಲೇ ಗೊತ್ತಾಗಲಿಲ್ಲ. ಅಲ್ಲೊಂದು ಇಲ್ಲೊಂದು ಅನ್ನಂಗೆ ಕಾಣಿಸ್ತಿತ್ತು. ಈಗ ತೆಗೆದ್ಮೇಲೆ ಎಷ್ಟೊಂದಿದೆ ಭತ್ತ. ಪೌಡ್ರು ಚೆನ್ನಾಗಾಗಲಿ ಅಂತ ಹೇಳಿಬಿಟ್ಟು ಈ ಥರ ಬಿಸಿ ಮಾಡ್ಕೊಳ್ಳೋದಷ್ಟೇ. ಎಣ್ಣೆ ಪಣ್ಣೆ ಏನೂ ಹಾಕಿಲ್ಲ ಇದಕ್ಕೆ.
ನೋಡಿ ಇವಾಗ ಹಳ್ಳು ಹುರಿದಿದ್ವಲ್ಲ, ಬಿಸಿ ಮಾಡ್ಕೊಂಡ್ವಲ್ಲ, ಅದು ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಇದಕ್ಕೆ ಏಲಕ್ಕಿ ಹಾಕ್ಕೊಂಡು ಮತ್ತು ಇವಾಗ ಇದಕ್ಕೆ ಬೆಲ್ಲದ ಪೌಡ್ರ್ ಹಾಕಿ ಮತ್ತೆ ಗ್ರೈಂಡ್ ಮಾಡ್ತಾರೆ. ನೋಡಿ ವಿಡಿಯೋದಲ್ಲಿ ಆ್ಯಕ್ಚುಲಿ ಏನು ತುಂಬ ಪುಡಿ ಮಾಡ್ದಂಗೆ ಕಾಣಿಸ್ತಾ ಉಂಟು, ಇಲ್ಲ ಬೆಲ್ಲ ಹಾಕಿ ಗ್ರೈಂಡ್ ಮಾಡುಂಟು. ಇವಾಗ ಇದಕ್ಕೆ ಬಿಳಿ ಪುಟ್ಟಳ್ಳು ಕರಿ ಪುಟ್ಟಳ್ಳನ್ನ ಫ್ರೈ ಮಾಡಿ ಹುರಿದುಬಿಟ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದನ್ನ ಹಾಕ್ತಾ ಉಂಟು. ಹಾಕಿ ಮಿಕ್ಸ್ ಮಾಡಿದರೆ ಅಳ್ಳುಡಿ ರೆಡಿ. ಮಿಕ್ಸ್ ಮಾಡಲಿದ್ದು ಇದಕ್ಕೆ ಬೇಕಾದಾಗ ನೀವು ಕಾಯಿ ತುರಿ ಹಾಕೊಂತಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಮ್ಮ ಈಚೆ ಚಿಗ್ಲುಂಡಿಗೆ ರೆಡಿ ಮಾಡ್ತಾ ಇದ್ದಾರೆ ತುಪ್ಪ ಹಾಕಿ. ನಂಗೆ ತುಂಬ ಇಷ್ಟ ಚಿಗ್ಲುಂಡೆ. ಗಣೇಶಿಂಗೆ ಚಿಗ್ಲುಂಡೆ ಇಷ್ಟ ಅಲ್ವಾ, ಹಾಗಾಗಿ ಮಾಡ್ತಾ ಉಂಟು. ಏನು ಘಮ ಘಮ ಅಂತ ಇದೆ ಗೊತ್ತಾ, ಗ್ರೈಂಡ್ ಮಾಡಿ ಕಟ್ಟುವಾಗ್ಲೇ ಅಷ್ಟು ಘಮ ಘಮ ಅನ್ನತ್ತೆ. ಯಾವಾಗ ಬಾಯಿಗೆ ಹಾಕೊಂಡು ತಿನ್ನಪ್ಪ ಅನ್ನಿಸ್ತಿದೆ. ಅಮ್ಮ ಇಲ್ಲೇ ಇದ್ದಾರೆ, ಹಾಗಾಗಿ ಕಟ್ತಾ ಇದ್ದೀನಿ. ಎಂತೆಂಥ ಕಡ್ಡಿಗಳು? ಮತ್ತಿಕಾಯಿ, ಆಮೇಲೆ ಗಂಗಂಗೆಕಾಯಿ, ಕೋಡ್ಬಳಕಾಯಿ, ಸುಬಿಕಾಯಿ. ಇದನ್ನೆಲ್ಲನೂ ಹಾಕಿ ಮತ್ತೆ ಇದನ್ನು ಹಾಕಿ ಕಾಯಿ ಹಾಕಿ ಕಟ್ಟೋದಲ್ವಾ? ಹಾಕಿ ಗಣೇಶ ಚತುರ್ಥಿ ದಿವಸ ಕಟ್ಟಿ ಆಮೇಲೆ ಪೂಜೆ ಮಾಡೋದು. ಯಾಕೆ ಅಂದರೆ ಈಗ ಮಳೆ ಬರೋ ಕಾಲ ಅಲ್ವಾ, ಎಲ್ಲ ಚಿಗುರುತ್ತೆ ಇರುತ್ತಲ್ಲ, ಹಾಗಾಗಿ ಎಲ್ಲ ಚಿಗುರು ತಗೊಂಡು ಕಟ್ಟೋದಲ್ಲ. ಹಂಗೆ ಅಂದ್ಕೊಂಡಿದ್ದೀನಿ. ಗಿಡಗಳದ್ದು ಎಲ್ಲ ಇಟ್ಟು ಆ್ಯಕ್ಚುಲಿ ಈ ಟೈಮಲ್ಲಿ ಪೂಜೆ ಮಾಡ್ತಾರೆ. ಅಂದರೆ ಯಾರ್ಯಾರು ಯಾವ್ಯಾವ ಕೆಲಸದಲ್ಲಿ ಇರ್ತಾರೆ ಆ ಸಂಬಂಧಪಟ್ಟಾಗ, ಈ ಗಾರೆ ಕೆಲಸದವರು ಗಾರೆ ಕೆಲಸಕ್ಕೆ ಸಂಬಂಧಪಟ್ಟಿದ್ದು ಆಧಾರಗಳನ್ನ ಇಟ್ಬಿಟ್ಟು ಪೂಜೆ ಮಾಡೋದು, ಅಥವಾ ಮನೇಲಿ ಏನೇನು ಇರುತ್ತೆ ಆಯುಧಗಳು. ಈ ಸೊಪ್ಪು, ಹೂವು, ಈ ಕಡ್ಡಿಗೆ ಈ ಕಾಯಿನ ಈ ದಬ್ಳದಿಂದ ಚುಚ್ಚಿ ಅದಕ್ಕೆ ದಾರ ಎಲ್ಲ ಪೋಣಿಸಿ ಆಮೇಲೆ ಈ ಎರಡನ್ನೂ ಒಟ್ಟಿಗೆ ಸೇರಿಸಿ ಕಟ್ಬಿಟ್ಟು ಇದನ್ನು ತಗೊಂಡೋಗಿ ದೇವ್ರ ಮನೆಗೆ ಕಟ್ಟೋದು. ನೀವು ನಿಮ್ಮ ಕಡೆ ಗೌರಿ ಹಬ್ಬಕ್ಕೆ ಅಥವಾ ಗಣೇಶನ ಹಬ್ಬಕ್ಕೆ ಈ ಥರ ಇಡ್ತೀರಾ ತಿಳಿಸಿ. ಹಾಗೆ ನಾವು ಕೂಡ ನಮ್ಮ ಪಪ್ಪದ ನೋಡಿ ಹಳೆ ಬಟವಾಡಿ ಬುಕ್ಗಳಿದೆ, ಇದೆಲ್ಲ ಕಾಫಿದು ಎಲ್ಲ ನಮ್ಮ ಪಪ್ಪಂದು ಕಾಫಿ ತೋಟದ್ದು ಬಟವಾಡಿ ಬುಕ್ಕು. ಅದ್ರ ಜೊತೆಗೆ ಮುಂಚೆ ಎಲ್ಲ ನಮ್ಮದು ಬುಕ್ಗಳೆಲ್ಲ ಇಡ್ತಾ ಇದ್ದು, ಇವಾಗ ಇಲ್ಲಲ್ಲ ಓದೋದೆಲ್ಲ, ಹಾಗಾಗಿ ಮತ್ತೆ ಗನ್ ಇಟ್ಟಿದ್ದೀವಿ. ನೋಡಿ ಪಪ್ಪ ಎಷ್ಟು ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದಾರೆ, ಕ್ಲೀನ್ ಮಾಡಿ. ಇದು ಆ್ಯಕ್ಚುಲಿ ಪಾಯಿಂಟ್. ಇವತ್ತು ಮತ್ತೆ ನಮ್ಮ ಊರಲ್ಲಿ ಸಂಜೆ ಗಣಪತಿ ಇಡೋದ್ರಿಂದ ಈಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಅಲ್ಲೂ ಕೂಡ ಗಣಪತಿ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿಯಾಗಿದ್ದಾರೆ ನೋಡಿ. ರೆಡಿ ಕರೆ ಆಗುತ್ತೆ. ನೋಡಿ ಹಬ್ಬದ ಎಡೆ ರೆಡಿಯಾಗಿದೆ. ಕಡುಬು, ಚಿಲ್ಕವರೆಕಾಳು ಸಾಂಬಾರು, ಅಳ್ಳುಡಿ ಎಲ್ಲನೂ ಎಡೆ ಇಡ್ತೀವಿ ನಾವು. ಪ್ರತಿಯೊಂದು ಹಬ್ಬಕ್ಕೂ ಅಮ್ಮ ಈ ಥರ ಎಡೆ ಇಡ್ತಾರೆ. ಹಾಗೆ ವಿನಾಯಕಗೆ ಅಳ್ಳುಡಿ ಮತ್ತು ಚಿಗ್ಲುಂಡಿನೂ ಕೂಡ ಇಟ್ಟುಂಟು. ಸಾಕು, ಅಲ್ಲೇ ಕಿಡ್ಲಿ ಮಾಡ್ತಾನೆ ನೋಡಿ. ನಮ್ಮಮ್ಮ ದೇವರ ಭಕ್ತರು ತುಂಬ. ಒಳ್ಳೇದು ಮಾಡಪ್ಪ ದೇವ್ರೆ. ನನ್ನ ಮಗಳಿಗೆ ಪೂಜೆ ಮಾಡಿದ್ದೀನೋ ಇಲ್ವೋ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು. ಟಿ ವಿಲಿ ಮುಳುಗೋಗ್ಬಿಡ್ತಾಳೆ ಅವಳು. ಅಜ್ಜನ ಹತ್ರ ಕೇಳ್ತಿದ್ದೆ, ಗನ್ನೆಲ್ಲ ಏನಕ್ಕೆ ಇಟ್ಕೊಂಡಿರೋದು, ಅದು ಏನು ಮಾಡೋಕ್ಕೆ, ಏನು ಇರುತ್ತೆ ಅಂತದಕ್ಕೆ. ಅದು ಶೂಟ್ ಮಾಡಕ್ಕೆ ಆ ಥರ ಅನ್ನಲ್ಲ, ಆ ಥರ ಇದು ಮಾಡಂಗಿಲ್ಲ, ಶೂಟ್ ಮಾಡಂಗಿಲ್ಲ. ನಮ್ಮ ರಕ್ಷಣೆಗೆ ನೋಡಿ, ಗಣೇಶ ಚೌತಿ ಅಂದರೆ ಸೌತೆಕಾಯಿನ ಈ ಥರ ಹೊಡೆದು ಜೋಡಿಸ್ಬಿಟ್ಟು ಪೂಜೆ ಮಾಡೋದು. ಎಲೆಯಲ್ಲಿ ಸಾಂಬಾರು ಚೆಲ್ಲೋಗುತ್ತೆ, ನಿಮಗೆ ನೆಟ್ಟಿಗೆ ತಿನ್ನಕ್ಕೆ ಬರಲ್ಲ. ಏನಾದರೂ ಮಾಡ್ಕೊ. ಏನಾದ್ರು ಚೆಲ್ಲಿದ್ರೆ ನಿನ್ನ ಬಟ್ಟೆಗೆ ಹಿಂಗೆ ಹರಿದೋಗುತ್ತೆ, ಇಲ್ಲಿಂದ ಹರಿದೋಗುತ್ತೆ. ಸಾರು ಕಡ್ದಲ್ಲಿ ಕೊಡ್ಬೇಕು ತಿಂತೀರಿ. ಅದೇ ಜಾಮೂನಿಗೆ ಎಲ್ಲಿ ತಿನ್ಕೊ ಬಂದೆ ನೀನು ಇವತ್ತು? ಯಾರ ಮನೇಲಿ? ಆಯ್ತು, ಅಜ್ಜಿಗೆ ಹೋಗ್ಬಿಟ್ಟು ಸಾಯಂಕಾಲ ಮಾಡೋಣ. ಹೋಗ್ತಾರೆ. ಆಯ್ತು ನಿಮ್ಮಲ್ಲಿ ಅಳ್ಳುಡಿ ಮಾಡಿದ್ರಾ? ಇಲ್ಲಿಂದ ಬಿಡಬಾರ್ದು. ನಮ್ಮ ಚಿಕ್ಕವ ಇವತ್ತು ಖಾರ ತಿಂತ ಇದೆ. ನಮ್ಮ ಚೋಟಿ ಇವತ್ತು ತರಕಾರಿ ತಿಂತ ಇದ್ದೇನೆ. ಎಡೆಗೆ ಇಟ್ಟಿದ್ದನ್ನ ನಾನು ನಮ್ಮ ಪಪ್ಪ ತಗೊಂಡು ಇಬ್ರು ತಿಂತಾ ಇದ್ವಿ. ಇವತ್ತು ಆ್ಯಕ್ಚುಲಿ ಗಣೇಶ ಹಬ್ಬದ ದಿನ ಎಲ್ಲರ ಮನೇಲೂ ಆ್ಯಕ್ಚುಲಿ ಕಡುಬು, ಚಿಲ್ಕವರೆಕಾಳು ಸಾಂಬಾರು ಮಾಡ್ತಾರೆ. ಆದರೆ ಕೆಲವು ಕಡೆ ಹೇಗೆ ಅಂದರೆ ಕಡುಬಿಗೆ ಎಲ್ಲ ಮಸಾಲೆ ಹಾಕಿರ್ತಾರೆ, ಕಾಯಿ ತುರಿಯಿಂದ ಹಿಡಿದು ಅಥವಾ ಬೇಳೆ ಅಥವಾ ಇನ್ನು ಏನೇನು ಮಸಾಲೆ ಇರುತ್ತೆ ಎಲ್ಲ ಕಡುಬಿಗೆ ಹಾಕ್ಬಿಟ್ಟು ಚಿಲ್ಕವರೆಕಾಳನ್ನ ಸಿಪ್ಪೆ ಸಮೇತ ಬೇಯಿಸಿರ್ತಾರೆ. ಬಟ್ ನಮ್ಮನೇಲಿ ಯಾವತ್ತೂ ಹಂಗೆ ಮಾಡಿಲ್ಲ, ಹಾಗಾಗಿ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನಾವು ಕಡುಬು ಚಿಲ್ಕವರೆಕಾಳು ಸಾಂಬಾರು ಮಾಡ್ತೀವಿ, ಮತ್ತು ಅಳ್ಳುಡಿ ಮಾಡಿಬಿಟ್ಟು ಎಡೆ ಇಟ್ಬಿಟ್ಟು ನಾವು ತಿನ್ಕೊಳ್ತೀವಿ. ಮತ್ತು ಚೌತಿ ಅಂದರೆ ಇವತ್ತು ಗಣೇಶನ ಹಬ್ಬಕ್ಕೆ ಸೌತೆಕಾಯಿನ ಹೊಡೆದ್ಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಇದೇ ನಮ್ಮ ಕಡೆ ಚೌತಿ ಮಾಡೋದು, ಗಣೇಶ ಚೌತಿ ಅಂತ. ಎಲ್ಲ ಚಿಗ್ಲುಂಡೆ
8ರಿಂದ 10 ಚಿಗ್ಲುಂಡೆ ಐತೆ, ಎಲ್ಲ ನಾನೇ ತಿಂದೆ. ಒಂದ್ರಲ್ಲಿ ಎಲ್ಲ ಶೇರ್ ಮಾಡ್ಕೊಂಡ್ರೆ. ನಿಮ್ಮ ಕಡೆ ಏನು ಗಣೇಶನ ಹಬ್ಬಕ್ಕೆ ಏನು ಸ್ಪೆಷಲಾಗಿ ಮಾಡ್ತೀರಾ, ಹೇಗೆ ಮಾಡ್ತೀರಾ ಅಂತ ನನಗೆ ತಿಳಿಸಿ ಕಮೆಂಟ್ ಮೂಲಕ. ಹಾಗೆ ಚಿಗ್ಲುಂಡೆ ಮಾಡಿದ್ದಾರೆ. ನನಗೆ ಚಿಗ್ಲುಂಡೆ ತುಂಬ ಇಷ್ಟ. ನಾನು ಕಟ್ಟುವಾಗಲೇ ಯಾವಾಗ ತಿಂತೀನೋ ಅನ್ನಿಸ್ತಿದೆ. ಅಂತೂ ಒಂದು ಸ್ವಲ್ಪ ಬಾಯಿಗೆ ಹಾಕ್ಕೊಂಡಿದ್ದೆ. ನನ್ನ ಮಗಳಿಗೆ ಆ್ಯಕ್ಚುಲಿ ಬಣ್ಣ ನೋಡಿ ಅವಳು ಇಷ್ಟಪಡಲ್ಲ ಇದನ್ನು. ಹಳ್ಳುಡಿಗೆ ಕಾಯಿ ತುರಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕೆಲವರಿಗೆ ಇಷ್ಟ ಇರುತ್ತೆ. ನಾನು ಕಾಯಿ ತುರಿ ಹಾಕಿದ್ದೆ ತಿನ್ನಲ್ಲ, ಇಷ್ಟ ಇಲ್ಲ ನನಗೆ. ಕೆಲವ್ರ ಕಡೆ ಸೂಸ್ಲು ಅಂತಾರೆ, ಸೂಸ್ಲುಡಿ. ನಾವು ಹಳ್ಳುಡಿ ನಿಧಾನವಾಗಿ ತಿನ್ನಬೇಕು. ತಿನ್ನುವಾಗ ಮಾತಾಡಿದ್ರೆ ಗಡ್ಲಿಗೆ ಹಾಕ್ಬಿಡುತ್ತೆ, ನತ್ತಿಗತ್ಬಿಡುತ್ತೆ. ಉಪ್ಪನ್ಬೇಡಿ. ಈಗ ಮಧ್ಯಾಹ್ನದ ಊಟ ಎಲ್ಲ ಆಯಿತು. ಈಗ ದೇವಸ್ಥಾನದ ಹತ್ರ ಗಣಪತಿ ಎಲ್ಲ ಇಟ್ಟು ರೆಡಿ ಮಾಡಿದ್ದಾರೆ. ಅಲ್ಲಿಗೆ ಏನೇನು ಬೇಕಾದದ್ದು ಅಲ್ಲಿಗೆಲ್ಲ ಎತ್ತಿಟ್ಟು ಆಗಿದೆ. ಆಮೇಲೆ ನಾವು ತಿನ್ಕೊಂಡು ಈಗ ಅದಕ್ಕೆ ಬೇಕಾದಂಥ ನೈವೇದ್ಯ ಎಲ್ಲ ತಗೊಂಡೋಗಿ ಎಲ್ಲ ರೆಡಿ ಇರುತ್ತೆ, ಹೋಗಿ ಪೂಜೆ ಮಾಡ್ಕೊಬಿಟ್ಟು ಬರಬೇಕು. ಹಬ್ಬ ಊಟ ಎಲ್ಲ ಆಯ್ತಲ್ಲ, ಹಾಗಾಗಿ ಇನ್ನು ನಾವು ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಬರೋದ್ರೊಳಗೆ ನಮ್ಮ ಪಪ್ಪ ಒಂದು ರೌಂಡು ತೋಟಕ್ಕೆ ಹೋಗ್ಬಿಟ್ಟು ಬಂದುಬಿಡ್ತಾರೆ. ಎಲ್ಲ ತೋಟಕ್ಕೂ ಒಂದು ಸರಿ ಹೋಗ್ಬಿಟ್ಟು ಬರ್ತಾರೆ. ಆಮೇಲೆ ನಮ್ಮದು ಕೆಲಸ ಮುಗ್ದಿರುತ್ತೆ, ಪಪ್ಪನೂ ಬರ್ತಾರೆ. ಹೀಗೆ ನಾವು ಹಬ್ಬದ ದಿನ ಯಾವಾಗಲೂ ಈ ಥರ ಕೂತ್ಕೊಂಡು ಮಾತಾಡ್ತೀವಿ. ಯಾವಾಗಲೂ ಅಷ್ಟೇ, ನಾವು ಇದೇ ಥರ ಕೂತ್ಕೊಂಡು ಮಲ್ಕೊಂಡು ಮಾತಾಡೋದು. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಪಪ್ಪ, ಇಲ್ಲಾಂದರೆ ನಮ್ಮ ಜೊತೆನೇ ಕೂತ್ಕೊಂಡು ಮಾತಾಡೋದು. ಇದೇ ಥರ ಮತ್ತೆ ಮಾತಾಡಿಕೊಂಡು ಒಂದು 3:30-4 ಗಂಟೆವರೆಗೂ ಮಾತಾಡ್ತಾ ಕೂತ್ಕೊಳ್ತೀವಿ. ಮತ್ತೆ ಏನಾದ್ರು ಹೊಟ್ಟೆ ಹಶ್ವಾದರೆ ಒಂದು 4 ಗಂಟೆಯಲ್ಲಿ ಮತ್ತೆ ಅವೇ ಹಬ್ಬದ ಅಡುಗೆಗಳು ಏನಾದರೂ ತಿನ್ಕೊಂಡು, ಬಜ್ಜಿ ಏನಾದರೂ ತಿನ್ಕೊಳ್ತೀವಿ. ಆಮೇಲೆ ಕರೆಕ್ಟಾಗಿ ಇನ್ನು ಹಸು ಬರೋ ಟೈಮ್ ಇರುತ್ತೆ, ಕಲ್ಗೇಸ್ ಎಲ್ಲ ರೆಡಿ ಮಾಡೋದು, ಮತ್ತು ತೋಟಕ್ಕೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋದು, ಹಾಗೆಲ್ಲ ಮಾಡ್ತಾರೆ. ಇದು ಯಾವಾಗಲೂ ಹಬ್ಬದ ದಿನ ಇದೇ ರೊಟೀನ್ ನಮ್ಮದು. ಹಾಗೆ ನಮ್ಮ ಚಿಕ್ಕವ್ವ ನಮ್ಮ ರಾಜ್ಯಗಳದ್ದು ಹೆಸರೆಲ್ಲೇ ಹೇಳುತ್ತೆ ನೋಡಿ, ಕಲ್ತಿದೆ ಸ್ವಲ್ಪ. ಗೊತ್ತಾಗಲ್ಲ ಈ ಹುಡುಗಿ ಮೇಲೆ ಏನೇನೋ ಹೇಳ್ತಿದೆ ಅನ್ಕೊಳ್ತಾರೆ. ಲೆಕ್ಕ ಹಾಕಂತಿದ್ದಾರೆ. ಜೀಫಾ ಜೋರಾಗಿ ಹೇಳು. ಆಂಧ್ರ ಪ್ರದೇಶ್, ಹಿಮಾಚಲ್ ಪ್ರದೇಶ್, ಮಧ್ಯ ಪ್ರದೇಶ್, ಉತ್ತರ ಪ್ರದೇಶ್, ತಮಿಳುನಾಡು, ಕರೆಕ್ಟ್. ಕರ್ನಾಟಕನ ಬಿಟ್ಟಿದೆಯಲ್ಲ, ಬಿಹಾರ್, ಛತ್ತೀಸ್ಗಢ, ಕರ್ನಾಟಕ, ಗುಡ್. ನಾಗಾಲ್ಯಾಂಡ್, ಗುಡ್. ಒರಿಸ್ಸಾ, ಗುಡ್. ವೆಸ್ಟ್ ಬೆಂಗಾಲ್, ಕೋಲ್ಕತ್ತಾ, ಗುಡ್. ಲಾಸ್ಟ್ ಒನ್ ಈ 10ಕ್ಕೆ ಲಾಸ್ಟ್ ಒನ್ ಮನೆ. ವೆಸ್ಟ್ ಬೆಂಗಾಲ್, ಕೋಹಿಮಾ. ವೆರಿ ಗುಡ್. ಇಷ್ಟು ಹೇಳ್ದಲ್ಲ, ಪರವಾಗಿಲ್ಲ. ನಮ್ಮ ಚಿಕ್ಕ ಗುಡ್. ಅವು 24 ಹೇಳ್ತಾಳೆ, 24 ಹೇಳ್ತಾಳೆ ಅಲ್ವಾ ಮಗಳು? ಇನ್ನೊಂದು 4 ಹೇಳು ಮನೆ. ಹೇಳು ಮಗಳು, ಹೇಳ್ಕೊಡಿ ಚಿಕ್ಕವ ಅವಳಿಗೆ ಒಂದು 4. ಕರ್ನಾಟಕ, ವೆರಿ ಗುಡ್. ಆಂಧ್ರ ಪ್ರದೇಶ್, 3, ಸಿಂಗಾಪುರ್, ಅಮೇರಿಕಾ, ಶ್ರೀಲಂಕಾ. ಅವು ಬೇರೆ ದೇಶ ಮನೆ. ನಮ್ಮ ಇಂಡಿಯಾದೊಳಗಡೆ ತಡೆಯ ಮನೆ ಹುಡುಗ ಅರ್ಥ ಹೇಳ್ಬೇಕು. ಅದಲ್ಲ, ಹಾಸನ ಸ್ಟೇಟ್ ಅಲ್ಲ, ಅದು ಜಿಲ್ಲೆ. ಅಸ್ಸಾಂ. 15 ಆದ ನೀನು. ಅಸ್ಸಾಂ ಸೇರಿ ನಿನ್ನ ಕರೆಕ್ಟಾಗಿ 15 ಆದ. ಈಗ ಒಂದು 20-25 ಹೇಳುತ್ತೆ. ಇವತ್ತು ಒಂದು ಸ್ವಲ್ಪ ಮರ್ತ್ಕೊಂಡಿದ್ದೆ ಗ್ಯಾಪ. ಅಂದರೆ ನನ್ನ ಮಗಳು ಡೈರೆಕ್ಟ್ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗಿದ್ದಲ್ವಾ, ಹಾಗಾಗಿ ಅವಳಿಗೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಏನೇನು ಬೇಕೋ ಅದೆಲ್ಲ ಹೇಳ್ಕೊಡ್ತಿದ್ದಾರೆ. ಇವಳಿಗೆ ಪಾಪ ಚಿಕ್ಕದ್ರಿಂದ ಎಲ್ಲ ಹೇಳ್ಕೊಡ್ತಿದ್ದಾರೆ. ಪ್ರೀ ನರ್ಸರಿ ಅಲ್ವಾ, UKG ಅಲ್ವಾ, LKG ನಮ್ಮ ಚಿಕ್ಕವ, ಹಾಗಾಗಿ ಎಲ್ಲ ಹೇಳ್ಕೊಡ್ತಿದ್ದಾರೆ. ಇವತ್ತಿಗೆ ಈ ಹಬ್ಬದ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ನಮ್ಮ ಊರಿನ ಗಣೇಶದ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.